ಓಕೆ, ಇಲ್ಲಿ ಎರಡು ತರ ಕ್ವಶನ್ 2+2 ಅಥವಾ 2+1 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ದ ಫಸ್ಟ್ ಕ್ವಶನ್, ನಿಮಗೆ ಈ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ ನಾಳೆ ಆಗಿರ್ಬೋದು, ಮುಂದಿನ ಮೇನ್ ಎಕ್ಸಾಮಿನೇಷನ್ ಆಗಿರ್ಬೋದು, ಕೇಳುವಂಥ ಫಸ್ಟ್ ಕ್ವಶನ್ ಹಿಂಗೆ ಕೇಳ್ತಾರೆ, ಫೈಂಡ್ ವೆದರ್ ದೀಸ್ ಟೂ ಪೇರ್ ಆಫ್ ಈಕ್ವೇಷನ್ ಹ್ಯಾವ್ ಅ ಇಂಟರ್ಸೆಕ್ಟಿಂಗ್ ಲೈನ್ ಆರ್ ಕೋಇನ್ಸಿಡೆಂಟ್ ಲೈನ್ ಆರ್ ಪ್ಯಾರಲಲ್. ಅಥವಾ ಇದೇ ಕ್ವಶನ್ ಇನ್ನೊಂದು ತರಹ ಚೇಂಜ್ ಮಾಡ್ಬೋದು. ಯಾವ ಥರ ಚೇಂಜ್ ಮಾಡ್ತಾರೆ ಅಂದರೆ ಹೇಳ್ದಂಗೆ, ಸೊ ಮೊದಲನೇ ಕ್ವಶನ್ ಯಾವ ಥರ ಬರ್ಬೋದು, ಸೊ ಈ ಪೇರ್ ಆಫ್ ಈಕ್ವೇಷನ್ಗೆ ಯು ನೀಡ್ ಟು ಫೈಂಡ್ ವೆದರ್ ದ ಗಿವನ್ ಈಕ್ವೇಷನ್ ಈಸ್ ಅ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಲೈನ್ ಆರ್ ಪ್ಯಾರಲಲ್ ಲೈನ್ಸ್. ಇದು ಫಸ್ಟ್ ಕ್ವಶನ್. ಓಕೆ, ಬೈ ಯೂಸಿಂಗ್ ದ ರೇಷಿಯೋ, ಯಾವುದ್ರ ಥ್ರೂ ಕಂಡುಹಿಡಿಯಬೇಕು ಅಂದರೆ ರೇಷಿಯೋ ಥ್ರೂ ಕಂಡುಹಿಡಿಯಬೇಕು. ಇದನ್ನು ನಾನು ಹೇಳಿರೋ ಕ್ವಶನ್. ಓಕೆ, ಇನ್ನೊಂದು ಇದೇ ರೇಷಿಯೋನ ಇಟ್ಕೊಂಡು ನಾವು ಇನ್ನೊಂದು ಕಲಿಬೇಕು, ಅಥವಾ ಇನ್ನೊಂದು ಕ್ವಶನ್ನ ಕೇಳ್ತಾರೆ. ಏನದು ಅಂದರೆ ಫೈಂಡ್ ವೆದರ್ ದ ಗಿವನ್ ಟು equation, pair of equation is consistent pair of equation or inconsistent pair of equation. ಸೊ ಎರಡು ಥರ ಕ್ವಶನ್ ಇರ್ತದೆ. ಯಾವ್ಯಾವ ಥರ? ಒಂದು ಇಂಟರ್ಸೆಕ್ಟಿಂಗು ಅಥವಾ ಪ್ಯಾರಲಲ್ ಅಥವಾ ಕೋಇನ್ಸಿಡೆಂಟ್, ಒಂಥರ ಕ್ವಶನ್. ಅದನ್ನು ಈ ರೇಷಿಯೋನ ಯೂಸ್ ಮಾಡಿಕೊಂಡೇ ಫೈಂಡ್ ಔಟ್ ಮಾಡಬೇಕು. ಎರಡನೇ ಕ್ವಶನ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಆರ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಬೈ ಯೂಸಿಂಗ್ ದ ರೇಷಿಯೋ ಯೂಸ್ ಮಾಡ್ಕೊಂಡು ಮಾಡಬೇಕು. ದೇರ್ ವಿಲ್ ಬಿ 3 ರೇಷಿಯೋ, 3 ರೇಷಿಯೋ ಬರುತ್ತೆ. ಸೊ ದೇರ್ ವಿಲ್ ಬಿ 3 ಟೈಪ್ಸ್ ಆಫ್ ಈಕ್ವೇಷನ್. ಮೊದಲನೇದು ಯಾವುದು? a1/a2 is not equals to c1/c2. ಇದು ಮೊದಲನೇ. ಓಕೆ, ಸೊ a1/a2 is not equals to b1/b2 ಇದ್ರೆ we will call this as, ಬರ್ಕೊಳ್ಳಿ ಹಾಗೆ ನನ್ನ ಜೊತೆನೆ, ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಬರ್ಕೊಳ್ಳಿ. ಆಮೇಲೆ ಪ್ರಾಬ್ಲಮ್ ಮಾಡೋಣ. consistent pair of equation. Okay, so a1/a2 is not equals to b1/b2 ratio ಇದ್ರೆ it's called as consistent pair of equation. ಹಾಗಾದ್ರೆ ಇದು ನಿಮಗೆ ಯಾವ ತರ ಇರುತ್ತೆ? ಓಕೆ, so it's intersecting lines. ಓಕೆ, ಸೊ ಹಾಗಾದ್ರೆ ಮೊದಲನೇದು a1/a2 is not equals to b1/b2 ಇದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಕರಿತೀವಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಇರುತ್ತೆ ಮತ್ತು ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್. ಆರ್ ಇನ್ನೊಂದು ಹೆಸರು ಹೇಳ್ತೀವಿ ಇದಕ್ಕೆ, ಯೂನಿಕ್ ಸೊಲ್ಯೂಷನ್. ಇಸ್ ಇಟ್ ಕ್ಲಿಯರ್? ಇದು ಫಸ್ಟ್ ರೇಷಿಯೋ. ಓಕೆ, ನಾನು ಹೇಳ್ದಂಗೆ ಇದ್ರಲ್ಲಿ ಕ್ವಶನ್ ಯಾವ ಥರ ಕೇಳಬಹುದು? ಕನ್ಸಿಸ್ಟೆಂಟ್ ನಾನು ಕೇಳಬಹುದು, ಗಿವನ್ ಪೇರ್ ಆಫ್ ಈಕ್ವೇಷನ್ ಇಸ್ ಕನ್ಸಿಸ್ಟೆಂಟ್ ಆರ್ ನಾಟ್, ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ನಾಟ್, ಆರ್ ಹೌ ಮೆನಿ ಸೊಲ್ಯೂಷನ್ಸ್. ನಾನು ಇನ್ನೊಂದು ಕ್ವಶನ್ ಹೇಳಿಲ್ಲ, ಎರಡೇ ಕ್ವಶನ್ ಫಸ್ಟ್ ಹೇಳಿದ್ದೀನಿ. 3 ಥರ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಫಸ್ಟ್ ಎರಡು ಹೇಳಿದ್ದೆ, ಈಗ ಇನ್ನೊಂದು ಕ್ವಶನ್ ಅಂತ ಹೇಳಿ, ಹೌ ಮೆನಿ ಸೊಲ್ಯೂಷನ್ ಡಸ್ ದಿಸ್ ಈಕ್ವೇಷನ್ ಹ್ಯಾವ್. ಓಕೆ, ಇದು ಮೊದಲನೇ. ಎರಡನೇದಕ್ಕೆ ಬಂದರೆ ಎರಡನೇ ರೇಷಿಯೋ ಏನು ಬರುತ್ತೆ ಅಂದರೆ a1/a2 is equals to b1/b2 is equals to c1/c. Okay, now this is another ratio. So ಇದನ್ನ ಏನಂತ ಕರೀತೀವಿ ನಾವು? ಇದನ್ನ ನಾವು ಏನಂತ ಕರೀತೀವಿ ಅಂತಂದ್ರೆ ಈ ತರ ಇದ್ರೆ ಇಟ್ಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್. ಬರ್ಕೊಳ್ಳಿ. ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್. ಓಕೆ, ಹಾಗಾದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಫಸ್ಟ್ ಒಂದು ಗೊತ್ತು. ಹಾಗಾದ್ರೆ ಇದು ಯಾವ ತರ ಇರುತ್ತೆ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ ಆಗಿರುತ್ತೆ. %, 2 ಮಾರ್ಕ್ಸ್ಗೆ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಬಹುದು, ಅಥವಾ 1 ಮಾರ್ಕ್ಸ್ಗೆ ಕೇಳಬಹುದು, ಅಥವಾ MCQಲಿ ಕೇಳಬಹುದು. ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಸೊ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್.
How many solutions? Infinitely many solutions. ಇದು ಎರಡನೇ ರೇಷಿಯೋ. ಹಾಗಾದ್ರೆ ಇದರಲ್ಲೂ ಅಷ್ಟೇ ಕ್ವಶನ್ಸ್ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ ಆರ್ ನಾಟ್ ಅಥವಾ ಕೋಇನ್ಸಿಡೆಂಟ್ ಲೈನ್ ಅಥವಾ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಯಾವ ತರ ಬೇಕಾದ್ರೆ ಕ್ವಶನ್ಸ್ ಕೇಳಬಹುದು. ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳಿ, ಈ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಡಿಪೆಂಡೆಂಟ್ ನ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತಲೂ ಕರಿತೀವಿ. ಹಾಗಾದ್ರೆ ಎರಡನೇ ಬೇಕಾಗಿರೋದು, ಒಂದು ಕನ್ಸಿಸ್ಟೆಂಟ್, ಒಂದು ಇನ್ಕನ್ಸಿಸ್ಟೆಂಟ್. ಇವೆರಡು ಕನ್ಸಿಸ್ಟೆಂಟ್, ಎರಡು ರೇಷಿಯೋ ಕನ್ಸಿಡರ್ ಆದರೆ ವೆರಿಫೈ ಆದರೆ ಕನ್ಸಿಸ್ಟೆಂಟ್. ಮೂರನೇದು ನಾನು ಈಗೇನು ಬರ್ತೀನಿ ಅದು ಮಾಡಿದ್ರೆ ಅದು ಇನ್ಕನ್ಸಿಸ್ಟೆಂಟ್. ಅದು ಮೂರನೇದು ಯಾವುದು? ಮೂರನೇದು ಈ ರೀತಿ ಹೇಳ್ತಾರೆ, a1/a2 is equals to b1/b2 is not equals to c1/c2. ಈ ರೀತಿ ಇದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಓಕೆ, ಹಾಗಾದ್ರೆ ಗ್ರಾಫ್ ಅಲ್ಲಿ ನಿಮ್ಗೆ ಹೇಗೆ ಬರುತ್ತೆ? ಸೊ ಗ್ರಾಫ್ ಅಲ್ಲಿ ನಿಮಗೆ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಸೊ ಹೌ ಮೆನಿ ಸೊಲ್ಯೂಷನ್ ಡಸ್ ದಿಸ್ ಹ್ಯಾವ್ ಅಂತಂದ್ರೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಸೊ ಅಂಡರ್ಸ್ಟುಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ನಾಳೆ ಬರುತ್ತೆ ಇಂಪಾರ್ಟೆಂಟ್. ಓಕೆ, ಸೊ ಮೊದಲನೇದು a1/a2 is not equals to b1/b2 ಹೇಳಬೇಕು. ಸೊ ಹಾಗಾದ್ರೆ ಇದನ್ನೇನು ಕರಿತೀವಿ? Consistent pair of equation. So intersecting line exactly one solution ಅಥವಾ unique solution. ಎರಡನೇ ರೇಷಿಯೋ a1/a2 equals to b1/b2 equals to c1/c2. ಯಾಕೆ ಹೇಳಿಸ್ತೀವಿ ಗೊತ್ತಾ? ಈ ಬಾಯಿ ಬಿಟ್ಟಷ್ಟು ಒಳ್ಳೆಯದು, ಬಾಯಿ ಬಿಟ್ಟಷ್ಟು ತಲೆಲಿರುತ್ತೆ. ಹಾಗಾದ್ರೆ ಇದನ್ನೇನು ಕರಿತೀವಿ? ಆಲ್ಸೋ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ ಇಸ್ ಕಾಲ್ಡ್ ಆಸ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಹಾಗಾದ್ರೆ ಯಾವ ತರ ಇರುತ್ತೆ? ಸೊ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಮೂರನೇ ರೇಷಿಯೋ a1/a2 ಹಾಗಾದ್ರೆ ಏನಂತ ಕರಿತೀವಿ? ಪ್ಯಾರಲಲ್ ಸೊಲ್ಯೂಷನ್ಸ್ ಎಷ್ಟಿರುತ್ತೆ? ಈಗ ಕ್ವಶನ್ ಏನು? ಈ ಪೇರ್ ಆಫ್ ಈಕ್ವೇಷನ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಫಸ್ಟ್ ಕ್ವಶನ್ ಕೇಳಬಹುದು. ಓಕೆ, ಎರಡನೇ ಕ್ವಶನ್ whether it is intersecting line or coincident line or parallel line. ಎರಡನೇ ಕ್ವಶನ್ ಕೇಳೋ ರೀತಿ. ಮೂರನೇ ಕ್ವಶನ್, how many solution does this equation have? It is exactly one solution or infinitely many solution or no solution. ಈ ತರ ಮೂರು ಕ್ವಶನ್ ಕೇಳ್ತಾರೆ. ಈ ಮೂರು ಕ್ವಶನ್ಗೂ ಆನ್ಸರ್ ಯಾವುದ್ರಲ್ಲಿ ರೇಷಿಯೋನ ಇಟ್ಕೊಂಡು ಕಂಡು. ಇಸ್ ಇಟ್ ಕ್ಲಿಯರ್? ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮ್ಗೆ a1, a2, b1, b2, c1, c2 ವ್ಯಾಲ್ಯೂ ಬೇಕು. ಈಗ ನಾವು ಕೊಟ್ಟಿರೋ ಕ್ವಶನ್ಗೆ ಫೈಂಡ್ ಔಟ್ ಮಾಡಿ. ಸೊ ಕೊಟ್ಟಿರೋ ಕಂಡೀಷನ್ ಅಲ್ಲಿ ನಾವು ಈ ಮೊದಲನೇ ಈಕ್ವೇಷನ್, ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1, ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಮೊದಲನೇ ಈಕ್ವೇಷನ್ ಅಲ್ಲಿ x ಪಕ್ಕದಲ್ಲಿ ಇರುವುದು a1, y ಪಕ್ಕದಲ್ಲಿ ಇರುವುದು b1. ಇಲ್ಲಿ ನಂಬರ್ ಏನಿದೆ ಕಾನ್ಸ್ಟೆಂಟ್ ಅದನ್ನ c1. ಇಲ್ಲಿ x ಪಕ್ಕದಲ್ಲಿ ಇರುವುದು ಎರಡನೇ ಈಕ್ವೇಷನ್ ಇರುವುದು a2, ಇದು b2, ಇದು c2. ಓಕೆ, ಹಾಗಾದ್ರೆ ವ್ಯಾಲ್ಯೂಸ್ ತೆಗೆಯೋಣ ಅಂದ್ರೆ x ಕೋಎಫಿಷಿಯೆಂಟ್, y ಕೋಎಫಿಷಿಯೆಂಟ್ ಮತ್ತು ಕಾನ್ಸ್ಟೆಂಟ್. ಹಾಗಾದ್ರೆ ನೋಡಿ a1 ಅಂದ್ರೆ ಮೊದಲನೇ ಈಕ್ವೇಷನ್ ಇರುವ x ಪಕ್ಕದಲ್ಲಿ ಏನಿದೆ? ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a1? ಕ್ಲಿಯರ್? ನೆಕ್ಸ್ಟ್ b1 ಎಷ್ಟು ನೋಡಿ, y ಪಕ್ಕದಲ್ಲಿ ಇರೋದು ಎಷ್ಟು? 3. ನೆಕ್ಸ್ಟ್ c1 -9. ಏನು ಸಿಂಬಲ್ ಇರುತ್ತೆ ಅದೇ. ಸೊ ವಾಟ್ ಇಸ್ ದ c1 ವ್ಯಾಲ್ಯೂ? ಈಗ ಎರಡನೇ ಈಕ್ವೇಷನ್ a2 x ಪಕ್ಕದಲ್ಲಿ ಇರೋದು 4, b2 6, c2 is it clear? ಈಗ ನಾವು ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಸಿಂಪಲ್, ತಲೆನೇ ಕೆಡಿಸ್ಕೊಬಿಡಿ. ಫಸ್ಟ್ ಇಲ್ಲಿ ಈ ರೀತಿ ಬರ್ಕೊಬಿಡು, a1/a2 ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು b1/b2 ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು c1/c2 ಬರ್ಕೊ. ಈಗ ಕೊಟ್ಟಿರೋ ವ್ಯಾಲ್ಯೂಸ್ ಅಪ್ಲೈ ಮಾಡೋಣ. ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ a1? 2 divided by 4 divided by 6 minus 9 divided by minus 8. 2 1s are 2 2s are 3 1s are 3 2s are minus minus get cancelled, 9 1s are 9 2s are. Now what is the answer we got? 1/2. Is all three values are equal? Yes. So illu equal bari, illu equal bari, same equal illu bari. ಹಾಗಾದ್ರೆ ಈ ಮೂರು ರೇಷಿಯೋದಲ್ಲಿ ನಮ್ಗೆ ಯಾವ ರೇಷಿಯೋ ಬಂತು? ಎರಡನೇ ರೇಷಿಯೋ ಸ್ಯಾಟಿಸ್ಫೈ ಆಯಿತು.
ಏನದು ಎರಡನೇ ರಿಲೇಷನ್ ಸ್ಯಾಟಿಸ್ಫೈ ಆಗಿದೆ a1/a2 is equals to a1/a2 is equals to c1. ಕರೆಕ್ಟಾ? ಹಾಗಾದ್ರೆ ನಾವು ಇದನ್ನ ಏನಂತ ಕರಿತೀವಿ? ಡಿಪೆಂಡೆಂಟ್ ಅಥವಾ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಓಕೆ, ಹಾಗಾದ್ರೆ ಇದರಲ್ಲಿ ಎಷ್ಟಿರುತ್ತೆ? ಸಾರಿ, ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಡಿಫರೆಂಟ್ಲಿ. ಹಾಗಾದ್ರೆ ಅದನ್ನ ಏನು ಕರೀತೀವಿ? ಕೋಇನ್ಸಿಡೆಂಟ್. ಕ್ವಶನ್ ಅಲ್ಲಿ ಏನು ಕೇಳಿದ್ರು ಹೇಳಿ? ಕ್ವಶನ್ ಅಲ್ಲಿ ಬರ್ಸಿದ್ದು ಏನು ಕೊಟ್ಟಿದ್ದು? Find how many, whether it's a intersecting lines or coincident line or parallel lines ಅಂತ ಹೇಳ್ತಾರೆ. ಹಾಗಾದ್ರೆ ಎಂತ ಲೈನ್? ಹಾಗಾದ್ರೆ ಅದನ್ನ ಬರೀಬೇಕು. ಏನಿದು? ಕೋಇನ್ಸಿಡೆಂಟ್. ಸೊ ಈ ಮೂರನ್ನು ಬರ್ಬೇಡೋಣ ನಾವು ಆಕ್ಚುಲಿ. ಏನೇನಿದೆ ಅದನ್ನು ಬರ್ಬೇಡೋಣ. ಸೊ ಇದನ್ನ ಏನಂತ ಕರಿತೀವಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಇನ್ನೊಂದು, how many solutions it had? Infinite. ಸೊ ಅರ್ಥ ಆಗಿದೆ ಚಿಲ್ಡ್ರನ್ಸ್? ಸೊ ಇದ್ರ ಬೇಸ್ ಮೇಲೆ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ಅಥವಾ MCQ ಮೇಲೆ ನಿಮಗೆ ಒಂದು ಕ್ವಶನ್ 100% ಇದೆ. ಸೊ ಇದರ ಜೊತೆಗೆ ನಾವು ಇನ್ನೊಂದು ಏನಿರುತ್ತೆ ಕ್ವಶನ್ ಈ ಪಾಠದಲ್ಲಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟು ವೇರಿಯಬಲ್ ಅಂದರೆ ದ ಸೇಮ್ ಈಕ್ವೇಷನ್ ದೇ ವಿಲ್ ಗಿವ್, the same or different equation they will give. You need to find the value of x and y by using elimination method or substitution method or reducible method or cross multiplication. Is it clear? ಅದು 2 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ ಇರುತ್ತೆ, 100% ಇರುತ್ತೆ. ಇದೇ ಪಾಠದಲ್ಲಿ ಇನ್ನೊಂದು ಕ್ವೆಶ್ಚನ್ ಯಾವ್ದು ಬರುತ್ತೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ, ಅದೇ ಸ್ಟೇಟ್ಮೆಂಟ್. ಯಾವುದು? ಅಂಡರ್ಸ್ಟುಡ್ ನಾ? Shall I give the problem based on this? Will you solve it? Will you find whether it is consistent or inconsistent or dependent? Or exactly with the solution, no solutions are infinitely. ಕಂಡುಹಿಡಿತೀರಾ?